ನೋಡಿ, ಇದು ಈ ರೆಡ್ಡಿ ಇದ್ದಾರಲ್ಲ, ಅವರು ಒಬ್ಬ ಖಟಕ್ ಅಧಿಕಾರಿ. ಅವರು ಬಂದು ಈಗ ಎಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಈ ಬ್ಲ್ಯಾಕ್ ದಂಧ ಏನೆಲ್ಲ ಮಾಡುವವರಿಗೆ ತೊಂದರೆಯಾಗಿದೆ. ಆ ಕಾರಣ ಇವರನ್ನು ಹೇಗಾದರೂ ಮಾಡಿ ಓಡಿಸಲಿಕ್ಕೆ ನೋಡುವ ತಂತ್ರ ಅಷ್ಟೇ. ಅದಕ್ಕೆ ಅದು ಒಂದು ಗಾದೆ ಹೇಳಿದಾಗೆ, ಬೇಲಿಯೇ ಹೊಳವನ್ನು ಮೇಯ್ತದೆ ಅಂತ. ಈಗ ಅವರಿಗೆ ಅವರ ಒಳಗಿರುವವರೇ ವಿರೋಧ. ಯಾಕೆ? ಈ ರೆಡ್ಡಿ ಬಂದ ಮೇಲೆ ಅಲ್ಲಿ ಇದ್ದವರಿಗೆಲ್ಲ ಕೆಲವು ಕಮಿಷನ್ ಅಪ್ತ ಅದು ಇದು ಬರುವುದಿಲ್ಲ. ಆದ ಕಾರಣ ಇವರನ್ನು ಒಮ್ಮೆ ಓಡಿಸಿದ್ರೆ ಅವರ ಬೇಲೆ ಬೇಯಿಸಿಕೊಳ್ಳಬಹುದಲ್ಲ. ಬಾಕಿಯವರಿಗೆ ಅಪ್ತ ವಸೂಲು ಮಾಡಬಹುದು, ಹಣ ಮಾಡಬಹುದು, ಎಲ್ಲ ಅವರ ಕಮಿಷನ್ ಸೆಟ್ಟಿಂಗ್ ಅದು ಇದು ಎಲ್ಲ ಈಗ ತೊಂದರೆ ಆಗ್ತಿದೆ. ಆಮೇಲೆ ದೊಡ್ಡ ದೊಡ್ಡ ಹಣ ಮಾಡುವವರು, ಬ್ಲ್ಯಾಕ್ ಮೇಲ್ ಮಾಡುವವರು, ಭ್ರಷ್ಟಾಚಾರಿಗಳಿಗೆ ಸ್ವಲ್ಪ ಈಗ ತೊಂದರೆ ಆಗ್ತಿದೆ. ಈ ಗಾಂಜಾ ದಂಧದವರಿಗೆ, ಅದರೆಲ್ಲ ಮಾಫಿಯಾ ಇದ್ದಾರಲ್ಲ, ಗಾಂಜಾದ ಮಾಫಿಯಾ, ಅವರೆಲ್ಲ ಸೇರಿ ಈಗ ದೊಡ್ಡ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಯನ್ನೇ ಓಡಿಸಿದ್ರೆ ಹೇಗೆ, ರೆಡ್ಡಿ ಅಂತವರನ್ನೇ ಓಡಿಸಿದ್ರೆ ಹೇಗೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಇದು ನಾವು ಸಣ್ಣದರಿಂದಲೇ ನೋಡ್ತೇವೆ. ಒಬ್ಬ ನೇರ ಪ್ರಾಮಾಣಿಕ ಅಧಿಕಾರಿ ಬಂದರೆ ಅವರನ್ನು ಓಡಿಸಲಿಕ್ಕೆ ಎಲ್ಲ ಸೇರಿಕೊಳ್ತಾರೆ, ರಾಜಕೀಯ ಪಕ್ಷಗಳು, ಸಂಘಟನೆಗಳು ಎಲ್ಲ. ಯಾಕೆಂದರೆ ಅವರಿಗೆ ಅವರ ಜೇಬು ಬಿಸಿ ಆಗೋದು ನಿಲ್ಲುತ್ತದೆಲ್ಲ. ಈ ಒಬ್ಬ ಭ್ರಷ್ಟ ಅಧಿಕಾರಿಯಿಂದ ಎಲ್ಲರಿಗೂ ಹಣ ಹೋಗ್ತದೆ, ಅವರು ಹಂಚುವುದು. ಇಂಥವರಿಗೆ ಇಷ್ಟು ಅರ್ಥ ಅಂತ ಉಂಟು. ಎಲ್ಲರಿಗೆಲ್ಲ ಆ ಭ್ರಷ್ಟಾಚಾರ ಮಾಡುವವರಿಗೆ, ಎಲ್ಲ MLAಗಳು ಅಲ್ಲ, ಎಲ್ಲ MP ಗಳು ಅಲ್ಲ, ಎಲ್ಲ ಮಿನಿಸ್ಟ್ರುಗಳಲ್ಲ. ಆದರೆ ಕೆಲವು MLA MP ಮಿನಿಸ್ಟ್ರುಗಳಿಗೆ ಅಧಿಕಾರಿ ಎಲ್ಲ ಸೇರಿ ಅವರಿಗೆ ಇಷ್ಟು ಹಪ್ತಗಳು ಎಲ್ಲ ಹೋಗ್ತವೆ. ಅದೆಲ್ಲ ಈಗ ಬಂದಾಗಿದೆ. ಈ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ರೆಡ್ಡಿ ಅಂತ ಅಧಿಕಾರಿ ಬಂದು ಅದು ಬಂದಾಗಿದೆ. ಅದಕ್ಕೆ ಒಳಗೆ ಇರುವವರನ್ನೇ ಹಿಡಿದು ಇವರನ್ನು ನೋಡುವ ಅಂತ ಅಷ್ಟೇ ಇದು ಆ ಪ್ಲಾನಿಂಗ್, ಬೇರೆ ಏನಿಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕೆಪೇಬಲ್ ಅಧಿಕಾರಿ. ಅವರನ್ನೇ ಹೇಗಾದರೂ ಓಡಿಸುವ ಅಂತ ಇಲ್ಲಿ ಮಾಫಿಯಾಗಳು, ಕೆಲವು MLA, ಕೆಲವು MP, ಎಲ್ಲ ಪಕ್ಷದ ಕೆಲವು MLA MP ಮಿನಿಸ್ಟ್ರುಗಳು ಸೇರಿಕೊಂಡಿದ್ದಾರೆ. ಯಾಕೆಂದರೆ ಇವರಿಗೆ ಬರುವ ಅಪ್ತ ಸಿಗುವುದಿಲ್ಲ, ಇವರು ಮಾಡುವಂಥ ಗಾಂಜಾದ ಬಿಸ್ನೆಸ್ ನಡೆಯುವುದಿಲ್ಲ, ಕೆಲವು ಫೋರ್ಜರಿ ಬಿಸ್ನೆಸ್ಗಳು ನಡೆಯುವುದಿಲ್ಲ. ಎಲ್ಲ ಈಗ ಸ್ವಲ್ಪ ಸಮಾಜವೇ ಒಂದು ಶೈನಿಂಗ್ ಆಗ್ತಾ ಇದೆ. ಮ್ಯಾಂಗ್ಳೂರು ಜಿಲ್ಲೆ ಕರಾವಳಿಯಲ್ಲಿ ಆ ಶೈನಿಂಗ್ ಹೇಗೆ ಆಗ್ತಾ ಇರುವುದಂದರೆ, ರೆಡ್ಡಿ ಅಂತ ಅಧಿಕಾರಿಯಿಂದ ಶೈನ್ ಆಗ್ತಿದೆ. ಅದು ಈ ದಂಧ ಮಾಡುವವರಿಗೆ ತೊಂದರೆ ಆಗ್ತಿದೆ. ಜೇಬು ಅವರ ಈಗ ಖಾಲಿ ಆಗ್ತಾ ಇದೆ. 2 ನಂಬರ್ ದಂಧ ನಡೆಯುತ್ತಿಲ್ಲ. ಅದಕ್ಕೆ ರೆಡ್ಡಿ ಸಾಹೇಬ್ರನ್ನೇ ಓಡಿಸಿದರೆ ಹೇಗೆ ಅಂತ ಒಳಗಿನ ಆ ಡಿಪಾರ್ಟ್ಮೆಂಟಿನ ಒಳಗಿನವರನ್ನೇ ಹಿಡಿದುಕೊಂಡು ಏನೆಲ್ಲ ತಂತ್ರಗಳು ನಡೆಯುತ್ತಿವೆ ಅಷ್ಟೇ, ಬೇರೆ ಏನಲ್ಲ. ಇದು ಸಮಾಜಕ್ಕೆ ಎಲ್ಲ ಗೊತ್ತುಂಟು ಯಾವ ತಂತ್ರ ಅಂತ. ಇವರು ಇದಕ್ಕಿಂತ ಮೊದಲು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯನ್ನು ಯಾರನ್ನು ಬಿಟ್ಟಿದ್ದಾರೆ, ಇದೇ ಮಾಡಿದ್ದು ಇವರು ಓಡಿಸುವುದು. ಯಾಕೆ? ಇವರ ಬಿಸ್ನೆಸ್, ಇವರ 2ನೇ ನಂಬರ್ ಬ್ಲ್ಯಾಕ್ ಬಿಸ್ನೆಸ್ ನಡೆಯುವುದಿಲ್ಲ. ಅದಕ್ಕೋಸ್ಕರ ಅದನ್ನು ನಾವೆಲ್ಲ ಸಮಾಜ ಒಗ್ಗಟ್ಟಾಗಬೇಕು. ರೆಡ್ಡಿ ಸಾಹೇಬ್ರಂಥ ಅಧಿಕಾರಿಯನ್ನು ಟಚ್ ಮಾಡಲಿಕ್ಕೆ ಬಿಡಬಾರ್ದು. ಅವರು ಬೇಕು, ಅವರು ಇದ್ದ ಕಾರಣ ಈ ಕರಾವಳಿ, ಈ ಜಿಲ್ಲೆ ಒಂದು ಸುಧಾರಣೆ ಆಗ್ತಿದೆ. ಈ ಬ್ಲ್ಯಾಕ್ ದಂಧ ಏನೆಲ್ಲ ಮಾಡುವವರಿಗೆ ತೊಂದರೆಯಾಗಿದೆ. ಆ ಕಾರಣ ಇವರನ್ನು ಹೇಗಾದರೂ ಮಾಡಿ ಓಡಿಸಲಿಕ್ಕೆ ನೋಡುವ ತಂತ್ರ ಅಷ್ಟೇ. ಅದಕ್ಕೆ ಅದು ಒಂದು ಗಾದೆ ಹೇಳಿದಾಗೆ, ಬೇಲಿಯೇ ಹೊಳವನ್ನು ಮೇಯ್ತದೆ ಅಂತ. ಈಗ ಅವರಿಗೆ ಅವರ ಒಳಗಿರುವವರೇ ವಿರೋಧ. ಯಾಕೆ? ಈ ರೆಡ್ಡಿ ಬಂದ ಮೇಲೆ ಅಲ್ಲಿ ಇದ್ದವರಿಗೆಲ್ಲ ಕೆಲವು ಕಮಿಷನ್ ಅಪ್ತ ಅದು ಇದು ಬರುವುದಿಲ್ಲ.
ಆದ ಕಾರಣ ಇವರನ್ನು ಒಮ್ಮೆ ಓಡಿಸಿದರೆ ಅವರ ಬೇಲೆ ಬೇಯಿಸಿಕೊಳ್ಳಬಹುದಲ್ಲ, ಬಾಕಿಯವರಿಗೆ ಆಪ್ತ ವಸೂಲು ಮಾಡಬಹುದು, ಹಣ ಮಾಡಬಹುದು, ಎಲ್ಲ ಅವರ ಕಮಿಷನ್ ಸೆಟ್ಟಿಂಗ್ ಅದು ಇದು ಎಲ್ಲ ಈಗ ತೊಂದರೆ ಆಗ್ತಿದೆ. ಆಮೇಲೆ ದೊಡ್ಡ ದೊಡ್ಡ ಹಣ ಮಾಡುವವರು, ಬ್ಲ್ಯಾಕ್ ಮೇಲ್ ಮಾಡುವವರು, ಭ್ರಷ್ಟಾಚಾರಿಗಳಿಗೆ ಸ್ವಲ್ಪ ಈಗ ತೊಂದರೆ ಆಗ್ತಿದೆ. ಈ ಗಾಂಜಾ ಗೀಂಜಾ ದಂಧದವರಿಗೆ, ಅದರೆಲ್ಲ ಮಾಫಿಯಾ ಇದ್ದಾರಲ್ಲ, ಗಾಂಜಾ ಗೀಂಜಾದ ಮಾಫಿಯಾ, ಅವರೆಲ್ಲ ಸೇರಿ ಈಗ ದೊಡ್ಡ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಯನ್ನೇ ಓಡಿಸಿದರೆ ಹೇಗೆ, ರೆಡ್ಡಿ ಅಂತವರನ್ನೇ ಓಡಿಸಿದರೆ ಹೇಗೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಇದು ನಾವು ಸಣ್ಣದರಿಂದಲೇ ನೋಡ್ತೇವೆ. ಒಬ್ಬ ನೇರ ಪ್ರಾಮಾಣಿಕ ಅಧಿಕಾರಿ ಬಂದರೆ ಅವರನ್ನು ಓಡಿಸಲಿಕ್ಕೆ ಎಲ್ಲ ಸೇರಿಕೊಳ್ತಾರೆ, ರಾಜಕೀಯ ಪಕ್ಷಗಳು, ಸಂಘಟನೆಗಳು ಎಲ್ಲ. ಯಾಕೆಂದರೆ ಅವರಿಗೆ ಅವರ ಜೇಬು ಬಿಸಿ ಆಗೋದು ನಿಲ್ಲುತ್ತದೆಲ್ಲ. ಈ ಒಬ್ಬ ಭ್ರಷ್ಟ ಅಧಿಕಾರಿಯಿಂದ ಎಲ್ಲರಿಗೂ ಹಣ ಹೋಗ್ತದೆ, ಅವರು ಹಂಚುವುದು. ಇಂಥವರಿಗೆ ಇಷ್ಟು ಅರ್ಥ ಅಂತ ಉಂಟು. ಎಲ್ಲರಿಗೆಲ್ಲ ಆ ಭ್ರಷ್ಟಾಚಾರ ಮಾಡುವವರಿಗೆ, ಎಲ್ಲ MLAಗಳು ಅಲ್ಲ, ಎಲ್ಲ MP ಗಳು ಅಲ್ಲ, ಎಲ್ಲ ಮಿನಿಸ್ಟ್ರುಗಳಲ್ಲ. ಆದರೆ ಕೆಲವು MLA MP ಮಿನಿಸ್ಟ್ರುಗಳಿಗೆ ಅಧಿಕಾರಿ ಎಲ್ಲ ಸೇರಿ ಅವರಿಗೆ ಇಷ್ಟು ಹಪ್ತಗಳು ಎಲ್ಲ ಹೋಗ್ತವೆ. ಅದೆಲ್ಲ ಈಗ ಬಂದಾಗಿದೆ. ಈ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ರೆಡ್ಡಿ ಅಂತ ಅಧಿಕಾರಿ ಬಂದು ಅದು ಬಂದಾಗಿದೆ. ಅದಕ್ಕೆ ಒಳಗೆ ಇರುವವರನ್ನೇ ಹಿಡಿದು ಇವರನ್ನು ನೋಡುವ ಅಂತ ಅಷ್ಟೇ ಇದು ಆ ಪ್ಲ್ಯಾನಿಂಗ್, ಬೇರೆ ಏನಿಲ್ಲ. ಸುಧೀರ್ ಕುಮಾರ್ ರೆಡ್ಡಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕೆಪೇಬಲ್ ಅಧಿಕಾರಿ, ಅವರನ್ನೇ ಹೇಗಾದರೂ ಓಡಿಸುವ ಅಂತ ಇಲ್ಲಿ ಮಾಫಿಯಾಗಳು, ಕೆಲವು MLA, ಕೆಲವು MP, ಎಲ್ಲ ಪಕ್ಷದ ಕೆಲವು MLA MP ಮಿನಿಸ್ಟ್ರುಗಳು ಸೇರಿಕೊಂಡಿದ್ದಾರೆ. ಯಾಕೆಂದರೆ ಇವರಿಗೆ ಬರುವ ಆಪ್ತ ಸಿಗುವುದಿಲ್ಲ, ಇವರು ಮಾಡುವಂಥ ಗಾಂಜಾ ಗೀಂಜಾದ ಬಿಸ್ನೆಸ್ ನಡೆಯುವುದಿಲ್ಲ, ಕೆಲವು ಫೋರ್ಜರಿ ಬಿಸ್ನೆಸ್ಗಳು ನಡೆಯುವುದಿಲ್ಲ. ಎಲ್ಲ ಈಗ ಸ್ವಲ್ಪ ಸಮಾಜವೇ ಒಂದು ಶೈನಿಂಗ್ ಆಗ್ತಾ ಇದೆ. ಮ್ಯಾಂಗ್ಳೂರು ಜಿಲ್ಲೆ ಕರಾವಳಿಯಲ್ಲಿ ಆ ಶೈನಿಂಗ್ ಹೇಗೆ ಆಗ್ತಾ ಇರುವುದಂದರೆ ರೆಡ್ಡಿ ಅಂತ ಅಧಿಕಾರಿಯಿಂದ ಶೈನ್ ಆಗ್ತಿದೆ. ಅದು ಈ ದಂಧ ಮಾಡುವವರಿಗೆ ತೊಂದರೆ ಆಗ್ತಿದೆ. ಜೇಬು ಅವರ ಈಗ ಖಾಲಿ ಆಗ್ತಾ ಇದೆ. 2 ನಂಬರ್ ದಂಧ ನಡೆಯುತ್ತಿಲ್ಲ. ಅದಕ್ಕೆ ರೆಡ್ಡಿ ಸಾಹೇಬ್ರನ್ನೇ ಓಡಿಸಿದರೆ ಹೇಗೆ ಅಂತ ಒಳಗಿನ ಆ ಡಿಪಾರ್ಟ್ಮೆಂಟಿನ ಒಳಗಿನವರನ್ನೇ ಹಿಡಿದುಕೊಂಡು ಏನೆಲ್ಲ ತಂತ್ರಗಳು ನಡೆಯುತ್ತಿವೆ ಅಷ್ಟೇ, ಬೇರೆ ಏನಲ್ಲ. ಇದು ಸಮಾಜಕ್ಕೆ ಎಲ್ಲ ಗೊತ್ತುಂಟು ಯಾವ ತಂತ್ರ ಅಂತ. ಇವರು ಇದಕ್ಕಿಂತ ಮೊದಲು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯನ್ನು ಯಾರನ್ನು ಬಿಟ್ಟಿದ್ದಾರೆ, ಇದೇ ಮಾಡಿದ್ದು ಇವರು ಓಡಿಸುವುದು. ಯಾಕೆ ಇವರ ಬಿಸ್ನೆಸ್, ಇವರ 2ನೇ ನಂಬರ್ ಬ್ಲ್ಯಾಕ್ ಬಿಸ್ನೆಸ್ ನಡೆಯುವುದಿಲ್ಲ. ಅದಕ್ಕೋಸ್ಕರ ಅದನ್ನು ನಾವೆಲ್ಲ ಸಮಾಜ ಒಗ್ಗಟ್ಟಾಗಬೇಕು. ರೆಡ್ಡಿ ಸಾಹೇಬ್ರಂಥ ಅಧಿಕಾರಿಯನ್ನು ಟಚ್ ಮಾಡಲಿಕ್ಕೆ ಬಿಡಬಾರ್ದು. ಅವರು ಬೇಕು, ಅವರು ಇದ್ದ ಕಾರಣ ಈ ಕರಾವಳಿ, ಈ ಜಿಲ್ಲೆ ಒಂದು ಸುಧಾರಣೆ ಆಗ್ತಿದೆ.